ಲೋಕಾಕಾಶ ಭಾಗ 24. ಸಮಸ್ತ ಕೇವಲಿಗಳಿಗೆ ಜಯವಾಗಲಿ, ಸಮಸ್ತ ನನ್ನ ಗುರುಗಳಿಗೆ ಜಯವಾಗಲಿ. ಒಂದು ಚಂದ್ರನದ್ದು 28 ನಕ್ಷತ್ರಗಳು ಇವೆ. ಇದು ಕೂಡ ಬಹಳ ಮಹತ್ವಪೂರ್ಣ ಇರೋದ್ರಿಂದ ಸ್ವಲ್ಪ ಇದನ್ನ ಬರ್ಕೊಡ್ರಿ. ಒಂದೊಂದು ಹೇಳ್ತಾ ಹೋಗ್ತೀನಿ ನೋಡ್ರಿ. 1 ಕೃತಿಕಾ, 2 ರೋಹಿಣಿ, 3 ಮೃಗಶೀರ್ಷ, 4 ಆರ್ದ್ರ, 5 ಪುನರ್ವಸು, 6 ಪುಷ್ಯ, 7 ಆಶ್ಲೇಷ, 8 ಮಘ, 9 ಪೂರ್ವ ಫಾಲ್ಗುಣಿ, 10 ಉತ್ತರ ಫಾಲ್ಗುಣಿ, 11 ಹಸ್ತ, 12 ಚಿತ್ರ, 13 ಸ್ವಾತಿ, 14 ವಿಶಾಖ, 15 ಅನುರಾಧ, 16 ಜ್ಯೇಷ್ಠ, 17 ಮೂಲ, 18 ಪೂರ್ವಾಷಾಢ, 19 ಉತ್ತರಾಷಾಢ, 20 ಅಭಿಜಿತ್, 21 ಶ್ರವಣ, 22 ಧನಿಷ್ಠ, 23 ಶತವಿಷ, 24 ಪೂರ್ವ ಭಾದ್ರಪದ, 25 ಉತ್ತರ ಭಾದ್ರಪದ, 26 ರೇವತಿ, 27 ಅಶ್ವಿನಿ, 28 ಭರಣಿ. ಇವು ಆದು ಈಗ ನಕ್ಷತ್ರಗಳು. ಇದನ್ನು ಸ್ವಲ್ಪ ಬರ್ಕೊಡ್ರಿ, ಸ್ವಲ್ಪ ಸ್ವಚ್ಛವಾಗಿದ್ದು ನೋಡ್ಕೊಡ್ರಿ, ಸ್ವಲ್ಪ ನೋಡ್ಕೊಡ್ರಿ. ಈ 28 ನಕ್ಷತ್ರಗಳನ್ನ ಬರೆದುಕೊಳ್ಳಿರಿ, ಯಾಕೆಂದರೆ ಇದು ಸ್ವಲ್ಪ ಮಹತ್ವಪೂರ್ಣ ವಿಷಯ ಆದ್ದರಿಂದ ಸ್ವಲ್ಪ ಬರ್ಕೊಟ್ರಿ ಇದನ್ನ. ಆಯ್ತಲ್ಲ. ಮತ್ತು ಇದಕ್ಕೀಗ ಮಹಾಶಾಸ್ತ್ರದ ಪ್ರಕರಣವನ್ನು ಕೊಡ್ತೀನಿ. ಅದೆಲ್ಲ ಹಿಂದಿಯಲ್ಲಿ ಇರೋದ್ರಿಂದ, ಕನ್ನಡದಲ್ಲಿ ಇಲ್ಲ, ಹಿಂದಿಯಲ್ಲಿ ಇರೋದ್ರಿಂದ ಸಾಕಷ್ಟು ಜನಕ್ಕೆ ಅದು ಅಲ್ಲಿ ಓದಲಿಕ್ಕೆ ಬರೋದಿಲ್ಲ ಅಂಥೇಳಿ. ಆದರೆ ಹಿಂದಿ ಬರೋರಿಗೆ ಭಾಳ ಅನುಕೂಲ ಇದೆ. ಈಗ ಮಹಾಶಾಸ್ತ್ರದ ಪ್ರಕರಣವನ್ನೆಲ್ಲ ಕೊಡ್ತೀನಿ ನಿಮಗೆ, ಅಲ್ಲಿ ನೀವು ಓದ್ಕೋಬೋದು. PDF ಕೊಡ್ತೀನಿ ಅದನ್ನು. ಮತ್ತು ಈಗ ಒಂದು ನಿಮಗೆ ಹೀಗೆ ಶಾಸ್ತ್ರವನ್ನು ತೋರಿಸಲಾಗ್ತದೆ, ಮತ್ತು PDF ಕೂಡ ಅದು ಬೇರೆ ಜಾಗದಲ್ಲಿ ಆ್ಯಪ್ನಲ್ಲಿ ಕೊಡಲಾಗ್ತದೆ. ಅದನ್ನು ಅರ್ಥ ಆಯಿತು. ಅಲ್ಲಿ ಶಾಸ್ತ್ರದ ಪ್ರಮಾಣಗಳು ಅಂತ ಇರ್ತಾವೆ, ಅಲ್ಲಿ ಹೋಗಿ ನೀವು ತೆಗೆದು ನೋಡಬೇಕಾಗ್ತದೆ. ಆಯ್ತಾಯ್ತು. ಶಾಸ್ತ್ರದಲ್ಲಿ ಈ ರೀತಿ ಉಲ್ಲೇಖ ಇದೆ, ನೋಡಿರಿ. ಇದು ನೋಡಿ, ಚಂದ್ರ ವಿಮಾನ ತಿಳಿಯಪಡಿನಂತೆ ಮಹಾಶಾಸ್ತ್ರದಲ್ಲಿ 5ನೇ ಅಧಿಕಾರದಲ್ಲಿ ಇದಿದೆ, ನೋಡಿಕೊಡ್ರಿ. ಚಂದ್ರನಿಂದ 12,000 ಪ್ರಕಾರದ ಕಿರಣಗಳು ಹೊರಡ್ತಾ ಇರುತ್ತವೆ ಮತ್ತು ಮಧ್ಯದಲ್ಲಿ ಅಕೃತ್ರಿಮ ಚೈತ್ಯಾಲಯ ಇದೆ, ನೋಡಿಕೊಳ್ಳಿರಿ. ಇದು ಸೂರ್ಯ ವಿಮಾನ. ಇಲ್ಲಿ ಕೂಡ ಮಧ್ಯದಲ್ಲಿ ಅಕೃತ್ರಿಮ ಚೈತ್ಯಾಲಯ ಇದೆ. ಸೂರ್ಯನಿಂದಲೂ 12,000 ಪ್ರಕಾರದ ಕಿರಣಗಳು ಹೊರಡ್ತಾ ಇರ್ತವೆ, ಮಧ್ಯದಲ್ಲಿ ಅಕೃತ್ರಿಮ ಚೈತ್ಯಾಲಯ ಇದೆ, ನೋಡ್ರಿ. ನಾನು ಹೀಗೆ ಬರೆದಿದ್ದೇನೆ, ನೋಡಿರಿ. ಸೂರ್ಯ, ಚಂದ್ರ ಆದಿ ಗ್ರಹಗಳು ಚಿತ್ರ ಪೃಥ್ವಿಯಿಂದ ಎಷ್ಟು ಎತ್ತರದಲ್ಲಿ ಇದ್ದಾವೆ ಅನ್ನೋದ್ರ ಬಗ್ಗೆ ಭಾಳ ಮಹತ್ವಪೂರ್ಣ ವಿಷಯ. ಇದನ್ನು ನೀವು ನೋಡಿದರೆ ಆಗೋದಿಲ್ಲ, ಬರ್ಕೊಳ್ಬೇಕಾಗ್ತದೆ. ನಿಮ್ಮ ಕೈಯಾಗಿ ಬರೆದಾಗಲೇ ಬರೋದಿದು. ನಿಮಗೆ ಭಾಳ ಮಹತ್ವಪೂರ್ಣ ವಿಷಯ ಇದು, ಬೇಕೇ ಬೇಕು. ಇಲ್ಲಿ ಒಂದು ವಿಷಯ, ಇದನ್ನು ಕಿಲೋಮೀಟರ್ಗಳಲ್ಲಿ ಮಾಡಲಿಲ್ಲ, ಯಾಕೆಂದರೆ ಆಧುನಿಕ ಪದ್ಧತಿ ಇದೆ ಒಂದು ವಿಷಯ. ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ, ಮೈಲಿಗಿಂತ ಕಿಲೋಮೀಟರ್ ಸ್ವಲ್ಪ ಚಿಕ್ಕದಿರ್ತದೆ, ಅಂದರೆ ಸಣ್ಣದಿರ್ತದೆ. ಅರ್ಥ ಆಯಿತು? ಮೈಲು ದೊಡ್ಡದಿದೆ, ಮೈಲಿನ ವಿಸ್ತಾರ ದೊಡ್ಡದಿದೆ. ಇರಲಿ, ಹಾಗಾಗಿರಲಿ. ನೀವು ಈಗ ಗಮನದಲ್ಲಿ ಇಡಬೇಕಾದಂಥ ಒಂದು ವಿಷಯ ಏನು ಅಂತಂದರೆ, ಇಲ್ಲಿ ಈಗ ನೋಡ್ರಿ, ಇಲ್ಲಿ ಚಂದ್ರ 880 ಯೋಜನೆ ಎತ್ತರದಲ್ಲಿದೆ ಅಂತಿದೆ ಅಲ್ವಾ? 880 ಯೋಜನೆ ಅಂದರೆ ಎಷ್ಟಪ್ಪ? ಹಾಗಾದರೆ ಎಷ್ಟು? ಅದು ಮೈಲುಗಳಲ್ಲಿ ಎಷ್ಟು ಬರಬೇಕು ಅಂತಂದರೆ 35,20,000 ಮೈಲ್ಗಳು ಬರ್ತಾವೆ. ಎಷ್ಟಕ್ಕೆ? ಕೇವಲ 880 ಯೋಜನೆಗೆ. ಅರ್ಥ ಆಯಿತು? ಆ ರೀತಿ ನೀವು ಲೆಕ್ಕವನ್ನು ಈಗ ಅಂದರೆ ನಿಮಗೆ ಇದರ ಬೇಸ್ ಗೊತ್ತಾಯ್ತಿದ್ದೆ. ಅಂದರೆ ನಿಮಗೆ
ಇದರ ಯಾವ ರೀತಿ ಅನ್ನೋದಿದ್ರೆ ಗೊತ್ತಾಯ್ತು ನಿಮಗೆ. ಈಗ ಇದೇ ರೀತಿ ನೀವು ನೋಡ್ತಾ ಹೋಗಬೇಕು, ಪ್ರತಿಯೊಂದನ್ನು ಹೇಳ್ತಾ ಹೋಗ್ತೀನಿ. ಚಂದ್ರ ಚಿತ್ರಾ ಪೃಥ್ವಿಯಿಂದ 880 ಯೋಜನ ಎತ್ತರದಲ್ಲಿ ಇದೆ. 35,20,000 ಮೈಲುಗಳು ಎತ್ತರ ಇದೆ ಇಲ್ಲಿಂದ. ಸೂರ್ಯ 800 ಯೋಜನ ಎತ್ತರದಲ್ಲಿ ಇದೆ, ಅಂದರೆ 32 ಲಕ್ಷ ಮೈಲುಗಳ ಎತ್ತರದಲ್ಲಿ. ಬುಧ 888 ಯೋಜನ ಎತ್ತರ, ಅಂದರೆ 35,52,000 ಮೈಲು ಎತ್ತರದಲ್ಲಿ. ಶುಕ್ರ 891 ಯೋಜನೆ ಎತ್ತರದಲ್ಲಿ, ಅಂದರೆ 35,64,000 ಮೈಲುಗಳ ಎತ್ತರದಲ್ಲಿ. ಗುರು 894 ಯೋಜನೆ ಎತ್ತರದಲ್ಲಿ, ಅಂದರೆ 35,76,000 ಮೈಲುಗಳ ಎತ್ತರದಲ್ಲಿ. ಮಂಗಳ 897 ಯೋಜನೆ ಎತ್ತರದಲ್ಲಿ, ಅಂದರೆ 35,88,000 ಮೈಲುಗಳ ಎತ್ತರದಲ್ಲಿ. ಶನಿ 900 ಯೋಜನ ಎತ್ತರದಲ್ಲಿ, ಅಂದರೆ 36 ಲಕ್ಷ ಮೈಲುಗಳ ಎತ್ತರದಲ್ಲಿ. ನಕ್ಷತ್ರ 884 ಯೋಜನೆ ಎತ್ತರದಲ್ಲಿ, ಅಂದರೆ 35,36,000 ಮೈಲುಗಳ ಎತ್ತರದಲ್ಲಿ. ತಾರಾ 790 ಯೋಜನ ಎತ್ತರದಲ್ಲಿ, ಅಂದರೆ 31,60,000 ಮೈಲುಗಳ. ಈಗ ಗ್ರಹಗಳ ವಿಸ್ತಾರ ಅಂದರೆ ಅಗಲ, ಅವು ಯೋಜನೆಗಳಲ್ಲಿ ಮತ್ತೆ ಅಷ್ಟು ಯೋಜನೆ ಆದರೆ ಅದು ಮೈಲ್ಗಳಲ್ಲಿ ಎಷ್ಟಾಗ್ತದೆ ಅಂತ ಹೇಳಿ ಇಲ್ಲಿ. ಅದೇ ರೀತಿ ಅದರ ಆಳ, ಇದು ಯೋಜನೆಗಳಲ್ಲಿ ಮತ್ತು ಅಷ್ಟು ಯೋಜನೆ ಅಂತಂದರೆ ಇಲ್ಲಿ ಮೈಲ್ನಲ್ಲಿ ಎಷ್ಟಾಗ್ತದೆ ಅಂತ ಹೇಳಿ ಇದು ಈ ಲೆಕ್ಕ. ಇದು ನಿಮಗೆ ಗೊತ್ತಾಯಿತು ಅಂತ ಅನಿಸ್ತದೆ. ಇದೇ ಪ್ರಕಾರ ಇದನ್ನು ನೋಡ್ತಾ ಹೋಗ್ರಿ. ಈಗ ಇಲ್ಲಿ ಇದು ನೋಡಿ, ಚಂದ್ರನ ವಿಸ್ತಾರ ಒಂದು ಯೋಜನದಲ್ಲಿ 61 ಭಾಗ ಇದ್ದರೆ ಅದರಲ್ಲಿ 56 ಭಾಗಗಳು ಯೋಜನ. ಇನ್ನು ಮುಂದೆ ಅದನ್ನು ಮೈಲ್ನಲ್ಲಿ ನೋಡಿದಾಗ 3,672 ಮೈಲು, ಮತ್ತು ಒಂದು ಮೈಲ್ನಲ್ಲಿ 61 ಭಾಗ ಇದ್ದರೆ ಅದರಲ್ಲಿ 8 ಭಾಗ. ಈಗ ಅದರದ್ದು ಆಳ ಒಂದು ಯೋಜನದಲ್ಲಿ 61 ಭಾಗ ಇದ್ದರೆ ಅದರಲ್ಲಿ 28 ಭಾಗ ಯೋಜನ, ಮತ್ತು ಅದನ್ನು ಮೈಲ್ನಲ್ಲಿ ನೋಡಿದಾಗ 1,836 ಮೈಲುಗಳು, ಮತ್ತು ಒಂದು ಮೈಲ್ನಲ್ಲಿ 61 ಭಾಗದಲ್ಲಿ 4 ಭಾಗ, ಆ ರೀತಿ. ಈಗ ಇನ್ನು ಸೂರ್ಯನನ್ನು ನೋಡ್ರಿ. ಇಲ್ಲಿ ಒಂದು ಯೋಜನದಲ್ಲಿ 61 ಭಾಗ ಇದ್ದರೆ ಅದರಲ್ಲಿ 48 ಭಾಗ ಯೋಜನ, ಮತ್ತು ಅದನ್ನ ಈಗ ಮೈಲ್ನಲ್ಲಿ ನೋಡಿದಾಗ 3,147 ಮೈಲುಗಳು, ಮತ್ತು ಒಂದು ಮೈಲ್ನಲ್ಲಿ 61 ಭಾಗದಲ್ಲಿ 33 ಭಾಗ. ಮತ್ತು ಅದರ ಆಳ ಒಂದು ಯೋಜನದಲ್ಲಿ 61 ಭಾಗ ಇದ್ದರೆ ಅದರಲ್ಲಿ 24 ಭಾಗ ಯೋಜನ, ಮತ್ತು ಅದನ್ನು ಮೈಲ್ನಲ್ಲಿ ನೋಡಿದಾಗ 1,573 ಮೈಲುಗಳು, ಮತ್ತು ಒಂದು ಮೈಲ್ನಲ್ಲಿ 61 ಭಾಗದಲ್ಲಿ 48 ಭಾಗ, ಆ ರೀತಿ. ಇನ್ನೀಗ ಬುಧವನ್ನು ನೋಡ್ರಿ. ಇದರ ವಿಸ್ತಾರ ಇಲ್ಲಿ ಅರ್ಧಕೋಶ, ಮತ್ತು ಮೈಲುಗಳಲ್ಲಿ ನೋಡಿದಾಗ ಅದು 500 ಮೈಲುಗಳು. ಅದರ ಆಳ ಒಂದು ಕೋಶದ 1/4 ಭಾಗ, ಮತ್ತು ಅದನ್ನು ಮೈಲ್ನಲ್ಲಿ ನೋಡಿದಾಗ 250 ಮೈಲುಗಳು. ಶುಕ್ರವನ್ನು ನೋಡ್ರಿ. ಇಲ್ಲಿ ಇದರ ವಿಸ್ತಾರ ಒಂದು ಕೋಶ, ಮೈಲುಗಳಲ್ಲಿ ನೋಡಿದ್ರೆ ಅದು 1,000 ಮೈಲುಗಳು, ಮತ್ತು ಅದರ ಆಳ ಅರ್ಧಕೋಶ, ಅದನ್ನು ಮೈಲುಗಳಲ್ಲಿ ನೋಡಿದಾಗ ಅದು 500 ಮೈಲುಗಳು ಬರ್ತವೆ. ಇನ್ನು ಮುಂದೆ ಇಲ್ಲಿ ಗುರುವನ್ನು ನೋಡ್ರಿ. ಇದು ಸ್ವಲ್ಪ ಕಡಿಮೆ ಒಂದು ಕೋಶ, ಯಾವುದೂ ಏನೂ ವಿಸ್ತಾರ. ಇದನ್ನು ಅಕಸ್ಮಾತ್ ನಾವು ಮೈಲ್ನಲ್ಲಿ ನೋಡ್ರಿ ಏನಾಗ್ತದೆ ಅಂದರೆ ಸ್ವಲ್ಪ ಕಡಿಮೆ 1,000 ಮೈಲುಗಳು ಬರ್ತವೆ. ಇಲ್ಲಿ ಅದನ್ನು ಆಳ ನೋಡಿದಾಗ ಸ್ವಲ್ಪ ಕಡಿಮೆ ಅರ್ಧಕೋಶ, ಅದನ್ನು ಮೈಲುಗಳಲ್ಲಿ ನೋಡಿದಾಗ ಸ್ವಲ್ಪ ಕಡಿಮೆ 500 ಮೈಲುಗಳು ಬರ್ತವೆ. ಇನ್ನು ಇಲ್ಲಿ ಮಂಗಳವನ್ನು ನೋಡ್ಕೊಟ್ರಿ. ಇದು ಮಂಗಳ ನೋಡ್ಕೊಟ್ರಿ. ಅದರ ವಿಸ್ತಾರ ಅರ್ಧಕೋಶ, ಅದು ಮೈಲ್ಗಳಲ್ಲಿ ನೋಡಿದಾಗ 500 ಮೈಲ್ ಆಗ್ತದೆ. ಅದರ ಆಳ ಒಂದು ಕೋಶದ 4/1 ಭಾಗ, ಮೈಲುಗಳಲ್ಲಿ ನೋಡಿದಾಗ ಅದು 250 ಮೈಲ್ ಆಗ್ತದೆ. ಇನ್ನು ಇಲ್ಲಿ ಶನಿ ನೋಡ್ಕೊಟ್ರಿ. ಅದರ ವಿಸ್ತಾರ ಅರ್ಧಕೋಶ, ಮೈಲುಗಳಲ್ಲಿ ನೋಡಿದಾಗ ಅದು 500 ಮೈಲ್ ಆಗ್ತದೆ. ಅದರ ಆಳವನ್ನು ನೋಡಿದಾಗ ಅದು ಒಂದು ಕೋಶದ 4/1 ಭಾಗ, ಅದನ್ನು ಮೈಲ್ನಲ್ಲಿ ನೋಡಿದಾಗ ಏನಾಗ್ತದೆ 250 ಮೈಲ್ಗಳು ಬರ್ತವೆ.
ಇದಿಲ್ಲ. ಇನ್ನು ಇಲ್ಲಿ ನಕ್ಷತ್ರ ನೋಡ್ಕೊಳ್ರಿ. ನಕ್ಷತ್ರ ಇದರದ್ದು ವಿಸ್ತಾರ ಬರ್ತದೆ ಈಗ 1 ಕೋಶ. ಮೈಲುಗಳಲ್ಲಿ ಅದನ್ನು ನೋಡಿದಾಗ ಅದು 1,000 ಮೈಲು ಬರ್ತದೆ. ಇಲ್ಲಿ ಆಳದ್ದು ಇದು ಯೋಜನೆಗಳನ್ನು ಹೇಳಿಲ್ಲ ಬಿಡ್ರಿ, ಅದನ್ನು ಇಲ್ಲಿ ನೋಡ್ಕೊಳ್ರಿ. ಮೈಲುಗಳಲ್ಲಿ 500 ಮೈಲು ಬರ್ತದೆ ಅದು ಮೈಲ್ನಲ್ಲಿ ನೋಡ್ರಿ. ಹಾಂ, ಇದರಲ್ಲಿ ಈಗ ವಿಶೇಷ ಅಂತಂದರೆ ನೋಡಿ, ಈ ಸ್ಥಳದಲ್ಲಿ ನೋಡ್ಕೊಳ್ರಿ, ಇಲ್ಲಿ ಇದು ನೋಡ್ಕೊಳ್ರಿ, ಅದನ್ನು ಇದೆಯಲ್ಲ ಇದು. ಈಗ ವಿಶೇಷ ಅಂತಂದರೆ ಈ ತಾರ ಏನಿದೆ ಇದು ಒಟ್ಟು 4 ಪ್ರಕಾರದವು ಆಗ್ತವೆ. 4 ಪ್ರಕಾರದ ತಾರೆ ಆಗ್ತವೆ ನೋಡ್ರಿ. ಅದರೊಳಗಡೆ ಉತ್ಕೃಷ್ಟ, ಮಧ್ಯಮ, ಜಗನ್ಯ ಇವು 3 ವಿಷಯ ಆಯ್ತಲ್ಲ. ಆದರೆ 4 ಇದು 3 ಆಗಬೇಕಲ್ಲ, 4 ಹೇಗಾಯಿತು? 4 ಹೇಗಾಯ್ತು ಅಂತಂದರೆ ಇಲ್ಲಿ ನೋಡಿ, ಮಧ್ಯಮ ತಾರ ಇದಾವಲ್ಲ ಇವು 2 ಪ್ರಕಾರ ಇದಾವೆ. ಸ್ವಲ್ಪ ಗಮನ ಇಟ್ಟು ನೋಡ್ರಿ, ನನಗೆ ಗೊತ್ತಾಗೋದಿಲ್ಲ. ಈ ಮಧ್ಯಮ ತಾರ ಇದೆ ನೋಡ್ರಿ, ಅದು 2 ಪ್ರಕಾರದವು ಇದ್ದಾವೆ. ಇಲ್ಲಿ ನೋಡ್ರಿ, ಇಲ್ಲಿ ನೋಡಿ, ಕಾಣ್ತಾ ಇದೆ ಇಲ್ಲಿ ಅಲ್ವಾ? ಹಾಂ, ಹಾಗಿದ್ರೆ ಈಗ ನೋಡಿಕೊಡ್ರಿ, ಇಲ್ಲಿಂದ ನೋಡ್ರಿ, ಇದು ನೋಡ್ರಿ, ಇಲ್ಲಿ ನೋಡ್ರಿ, ಇದು ನೋಡ್ರಿ. ಮೊದಲಿಂದ ಉತ್ಕೃಷ್ಟ ತಾರ ಇವು 2,000 ಧನುಷು ಇರ್ತವೆ, ಅಂದರೆ 1,000 ಮೈಲುಗಳೇ ಆಗ್ತವೆ. ಅಷ್ಟು ದೊಡ್ಡ ಉತ್ಕೃಷ್ಟ ತಾರಗಳು ಇದ್ದಾವೆ. ಇನ್ನು ಮುಂದೆ ಮಧ್ಯಮ ತಾರದಲ್ಲಿ 2 ಪ್ರಕಾರ. ಅದು ಒಂದೊಂದು ತಾರಗಳು ಏನಿರ್ತವೆ, ಇವು 1,500 ಧನುಷು ಇರ್ತವೆ. ಗೊತ್ತಾಯ್ತಲ್ಲ? ಅಂದರೆ ಇಲ್ಲಿ 750 ಮೈಲು ಬರ್ತದೆ. ಅವಾಗ ಒಂದೊಂದು ಏನಿರ್ತವೆ 1,000 ಧನುಷು. ಅವಾಗ ಏನಾಗ್ತದೆ ಅಲ್ಲಿಗ 500, ಇಲ್ಲಿಗೆ 500 ಮೈಲ್ ಹೀಗೆ ಬರ್ತದೆ. ಇನ್ನು ಏನಾಗ್ತದೆ ಅಂತಂದರೆ ಈಗ ಇಲ್ಲಿ ನೋಡಿ, ಈ ಜಗನ್ಯ ತಾರ ಏನಿರ್ತಾವೆ ನೋಡ್ರಿ, ಇವು ಏನಿರ್ತವೆ ಅಂದರೆ 500 ಧನುಷ್ ಇರ್ತವೆ. ಆವಾಗ ಮೈಲ್ ಎಷ್ಟು ಬರ್ತದೆ? 250 ಮೈಲ್ ಬರ್ತದೆ. ಆ ರೀತಿ ಇದು ನೋಡ್ರಿ. ಇಲ್ಲಿ ಇವು ಉತ್ಕೃಷ್ಟ, ಮಧ್ಯಮ, ಜಗನ್ಯ ಇವು 3 ಪ್ರಕಾರ ಇದ್ದರೂ ಕೂಡ ಅದರಲ್ಲಿ 4 ಇಲ್ಲಿ ಬಂದುಕೊಳ್ಳೆ ಈ ಮಧ್ಯಮದಲ್ಲಿ 2 ಭಾಗ ಬರ್ತದೆ. ಅರ್ಥ ಆಯಿತು? ಇದೊಂದು ಸ್ವಲ್ಪ ಹೇಗಾರ ನೆನ್ಪಿಟ್ಕೊಡ್ರಿ, ನೀವು ಇದನ್ನ ಬರ್ಕೊಡ್ರಿ. ಅದನ್ನ ಪ್ರತ್ಯೇಕ ಸೂರ್ಯ ಚಂದ್ರರ ಮೇಲೆ ಒಂದೊಂದು ಅಕೃತ್ರಿಮ ಶೌಚಾಲಯಗಳು ಇವೆ. ಚಂದ್ರನಿಗಿಂತ ಸೂರ್ಯ, ಸೂರ್ಯನಿಗಿಂತ ಗ್ರಹ, ಗ್ರಹಕ್ಕಿಂತ ನಕ್ಷತ್ರ ಮತ್ತು ನಕ್ಷತ್ರಕ್ಕಿಂತಲೂ ತಾರೆ ಶೀಘ್ರವಾಗಿ ಗಮನ ಮಾಡುತ್ತವೆ. ಇದೊಂದು ಭಾಳ ಮಹತ್ವಪೂರ್ಣ ಬಿಂದು, ನೆನ್ಪಿಟ್ಕೊಡ್ರಿ, ಬರ್ಕೊಡ್ರಿ ಅದನ್ನ. ರಾಹು ಪ್ರತಿದಿನ ಒಂದು ಪಥದಲ್ಲಿ 15 ಕಾಲದವರೆಗೆ ಚಂದ್ರಬಿಂಬದ ಒಂದು ಭಾಗವನ್ನು ಮುಚ್ಚುತ್ತಾ ಬರುತ್ತಾನೆ. ಇದೇ ರೀತಿ ಮುಚ್ಚುತ್ತಾ ಚಂದ್ರನ ಒಂದು ಮಾತ್ರ ಕಾಲ ಕಾಣುತ್ತದೆ, ಅದು ಅಮಾವಾಸ್ಯೆ ಇದೆ. ರಾಹು ಹುಣ್ಣಿಮೆಯವರೆಗೆ ಒಂದು ಕಾಲ ಬಿಡುತ್ತಾ ಬರುತ್ತಾ ಹೋಗುತ್ತಾನೆ. ಇದಾದ ನಂತರ ಇದು ಬಹಳ ದೊಡ್ಡ ವಿಷಯ. ಇನ್ನು ಮುಂದೆ ಇದು ಭಾರಿ ಅದ್ಭುತ ಇದೆ ನೋಡ್ರಿ. ಇಲ್ಲಿ ಬರೆದದನ್ನು ನೋಡ್ಕೊಳ್ರಿ ಸ್ವಲ್ಪ. ಈಗ ನಾನು ಯಾಕೆಂದರೆ ಅದನ್ನು ಪೂರ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ನೋಡ್ರಿ. ಜ್ಯೋತಿಷ್ಕರ 5 ಭೇದ: ಸೂರ್ಯ, ಚಂದ್ರ, ಗ್ರಹ, ನಕ್ಷತ್ರ, ತಾರೆಗಳ ಸಂಖ್ಯೆಗಳು, ಬಿಂಬಗಳ ವಿಸ್ತಾರ, ಗಲಿಗಳು, ಸೂರ್ಯ ಚಂದ್ರರ ಪರಿವಾರ ದೇವತೆಗಳು, ಬಿಂಬಗಳ ಆಕಾರ, ಪರಿಧಿ, ತಟವೇದಿ, ಗೋಪುರದ್ವಾರ, ರಾಜಾಂಗಣ, ದಿವ್ಯಕೂಟ, ಜಿನಭವನ, ಪ್ರಾಸಾದಗಳು, ಗ್ರಹ ನಕ್ಷತ್ರಗಳ ಆಕಾರಗಳು, ಗಮನ, ನಕ್ಷತ್ರ ನಗರ, ತಾರಾನಗರ, ಸಂಚಾರಗಳ ಗಲಿಗಳ ಅಂತರಾಳ ಅಂದರೆ 1ರಿಂದ 1ಕ್ಕೆ. ಇನ್ನು ತಾಪಕ್ಷೇತ್ರ ಅಂದರೆ ಎಲ್ಲಿವರೆಗೆ ಆ ತಾಪ ಮುಟ್ಟುತ್ತದೆ ಅನ್ನೋದು. ಇನ್ನು ಸಂಚಾರ ವೇಗ, ಗಗನ ಖಂಡಗಳ ಅತಿಕ್ರಮಣದ ಸಮಯ, ವಿವಿಧ ವೇಗ, ಜಗನ್ಯ, ಮಧ್ಯಮ, ಉತ್ಕೃಷ್ಟ ನಕ್ಷತ್ರಗಳು, ದಕ್ಷಿಣಾಯನ, ಉತ್ತರಾಯಣ, ಇನ್ನು ಗ್ರಹಣಗಳು ಆದಿ ಇನ್ನೂ ಅನೇಕ ಜಿನದೇವ ನೋಡಿ ತಿಳಿದ ವಿಷಯಗಳು. ತಿಲೋಯ ಪಣ್ಣತಿ ಮಹಾಶಾಸ್ತ್ರದ 7ನೆಯ ಅಧಿಕಾರವನ್ನು ನೋಡಿರಿ. ಅಲ್ಲಿ ಭಕ್ತಿ ಶ್ರದ್ಧೆಯಿಂದ ನೋಡಿ ತಿಳಿಯಿರಿ. 1 ವರ್ಷದವರೆಗೆ ಹೇಳಿದರೂ ನಾನು ಮುಗಿಯದಷ್ಟು ವಿಸ್ತಾರ ಕಥನವನ್ನು ಆಚಾರ್ಯ ಭಗವಾನ್ ಯತಿ ಋಷಭರು ಶಾಸ್ತ್ರದಲ್ಲಿ ಲಿಪಿಬದ್ಧ ಮಾಡಿದ್ದಾರೆ. ಮಹಾಶಾಸ್ತ್ರಕ್ಕೆ ನನ್ನ ಅತಿ ವಿನಯದಿಂದ ಸಾಷ್ಟಾಂಗ ನಮಸ್ಕಾರ. ತಾವೆಲ್ಲರೂ ಸ್ವಲ್ಪ ವಿನಂತಿ ತಮ್ಮಲ್ಲಿ. ಈಗ ನನ್ನ ಹತ್ರ ಆ ವರ್ಣನೆ ಮಾಡೋದು ನನ್ನ ಅಸಂಭವ, ನನ್ನ ಕೈಲಿ ಆಗಲ್ಲ ಕೆಲಸ.
ನಾನು ಸ್ವಲ್ಪ ತಿಳಿಬೋದಷ್ಟೇ, ಅಷ್ಟನ್ನು ಹೇಳೋಕ್ಕಾಗಲ್ಲ. ಅದನ್ನ ನೀವು ಮಹಾಶಾಸ್ತ್ರವನ್ನು ಅತ್ಯಂತ ಗೌರವದಿಂದ ಭಕ್ತಿಯಿಂದ ತಂದು ಅದಕ್ಕೆ ನಮಸ್ಕಾರ ಮಾಡಿ ನೀವು ಸ್ವಲ್ಪ ಓದಿ ತಿಳಿಯಿರಿ. ನಿಮಗೆ ಯಾವುದೋ ಒಂದು ಹೊಸ ಒಂದು ಪ್ರಪಂಚದ ಒಂದು ಪರಿಚಯನೇ ಆಗ್ತದೆ, ಒಂದು ಹೊಸ ಒಂದು ಅನುಭವನೇ ಆಗ್ತದೆ. ಆ ಅನುಭವ ಹೇಗೆ ಏನು ಅಂತ ಹೇಳಿ ನಾನು ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ, ಆದರೆ ನನ್ನ ಕೈಲಿ ಆಗಲ್ಲ. ನಾನು ಅದನ್ನು ಹೇಳೋದಕ್ಕೆ ಅಸಂಭವ. ಯಾವ್ದಾದ್ರು ಒಂದು ಭಾಳ ಸ್ವಾದಯುಕ್ತ ವಸ್ತುವನ್ನು ತಿಂದಂಥ ವ್ಯಕ್ತಿ ಅದರ ಸ್ವಾದವನ್ನು ಹೇಗೆ ಹೇಳೋದಕ್ಕೆ ಸಾಧ್ಯ ಅಲ್ವಾ? ಅದನ್ನು ಹೇಳೋದಕ್ಕೆ ಶಬ್ದದಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದು ಶಬ್ದದ ವಿಷಯ ಅಲ್ಲ, ಅನುಭವದ ವಿಷಯ ಇದೆ. ನೀವು ತಿಳುವೇ ಪಣ್ಣತಿ ಮಹಾಶಾಸ್ತ್ರ 3 ಭಾಗ ಇದೆ, ಅದನ್ನು ತಗೊಬಂದು ನಂದೊಂದು ವಿನಂತಿ, ನೀವು ಸ್ವಲ್ಪ ಅದನ್ನು ನೋಡಿರಿ, ಓದ್ರಿ, ಸ್ವಲ್ಪ ಸ್ವಾಧ್ಯಾಯ ಮಾಡಿರಿ. ಆವಾಗ ನಿಮಗೆ ಗೊತ್ತಾಗ್ತದೆ ಎಷ್ಟು ದೊಡ್ಡ ಪ್ರಮಾಣದ ಕೇವಲ ಜ್ಞಾನ ಏನು ವಿಷಯ. ಅದನ್ನು ಬಿಡ್ರಿ, ಅದನ್ನ ನಾನು ಹೇಳೋಕ್ಕಾಗಲ್ಲ, ಇರಲಿ ಸಾಕಿಲ್ಲಿ. ಈಗ ನೀವು ನೋಡುತ್ತಿರುವ ಚಿತ್ರ ಇದು ನಿಮಗೆ ಗೊತ್ತಿದೆ, ಹಿಂದೆ ನಿಮಗೆ ಕಲಿಸಿ ಆಗಿದೆ ಅಲ್ವಾ? ಇದು ಲೋಕಾಕಾಶದ ಮುಂಭಾಗದ ಚಿತ್ರ. ಲೋಕಾಕಾಶದ ಬಹುಮಧ್ಯ ಭಾಗದಲ್ಲಿ ತ್ರಸನಾಲಿ ಇದೆ ಅಥವಾ ತ್ರಸನಾಡಿ ಇದೆ, ಅದು ಕೂಡ ನಿಮಗೆ ಗೊತ್ತಿದೆ. ಇದನ್ನು ನೀವು ಕಲಿತು ಆಗಿದೆ ಅಲ್ವಾ? ಇನ್ನು ಮುಂದೆ ಇದರೊಳಗಡೆ ಈಗ ಇದು ನಿಮಗೆ ಭಾಳ ಸಂಕ್ಷಿಪ್ತವಾಗಿ ಈ 7 ನರಕಗಳ ಬಗ್ಗೆ ಹೇಳಿದ್ದು ಆಗಿದೆ. ಅದಾದ ನಂತರ ಭಾಳ ಸಂಕ್ಷಿಪ್ತವಾಗಿ ನಿಮಗೆ ಇಲ್ಲಿ ಅಸಂಖ್ಯಾತ ದ್ವೀಪ ಸಮುದ್ರಗಳ ಬಗ್ಗೆ ಹೇಳಿದ್ದಾಗಿದೆ. ಸ್ವಲ್ಪ ದ್ವೀಪ ಸಮುದ್ರಗಳ ಹೆಸರನ್ನು ಅಲ್ಲಿ ಹೇಳಿದ್ದಾಗಿದೆ ಅಲ್ವಾ? ಇದಾದಮೇಲೆ ಸುದರ್ಶನ ಮೇರು ಪರ್ವತದ ಬಗ್ಗೆ ಸ್ವಲ್ಪ ಎಲ್ಲ ವಿಷಯ ನಡೆದಿತ್ತು. ಇನ್ನೂ ಪ್ರಾರಂಭ ಆಗ್ತದೆ ನಮಗೆ ಏನು ಅಂತಂದರೆ, ಇಲ್ಲಿ ನೋಡಿ ಈ ರೀತಿ ಸ್ವರ್ಗಗಳು 1, 2, 3, 4 ಈ ರೀತಿ ಸ್ವರ್ಗಗಳು ಇಲ್ಲಿ ಪ್ರಾರಂಭ ಆಗ್ತವೆ. ಇಲ್ಲಿಂದ ಇಲ್ಲಿವರೆಗೆ 16 ಸ್ವರ್ಗಗಳು, ಮತ್ತು ಗ್ರೈವೇಕ 9 ಸ್ವರ್ಗಗಳು, ಅನುದಿಶ 9 ಸ್ವರ್ಗಗಳು, ಮತ್ತು ಇಲ್ಲಿ ಅನುತ್ತರ ಸ್ವರ್ಗಗಳು 5. ಇದಾದಮೇಲೆ ಇಲ್ಲಿ ಬರ್ತದೆ ಈಶತ್ ಪ್ರಾಗ್ಬಾರ್ ಪೃಥ್ವಿ ಅಂತ ಬರ್ತದೆ. ಇಲ್ಲಿ ಅದು ಓದಿಸ್ತೀನಿ. ಆಮೇಲೆ ಇದು ಸಿದ್ಧಶಿಲ ಅಂತ ಬರ್ತದೆ. ಇಲ್ಲಿ ಮುಂದೆ 3 ವಾತವಲಯ ಬರ್ತದೆ. ಅದು ಕೊನೆಗೆ ಸಿದ್ಧ ಭಗವಾನರು ವಿರಾಜಮಾನರಿರ್ತಾರೆ ಅಲ್ಲಿ, ಅನಂತ ಸಿದ್ಧ ಭಗವಾನರು ಅಲ್ವಾ? ಇದು ಗೊತ್ತಾಯ್ತಲ್ಲ. ಇದ್ರ ಬಗ್ಗೆ ಈಗ ಅಂದರೆ ಇಲ್ಲಿ ಈಗ ನಿಮ್ಗೇನು ಬೇಕು ಅಂದರೆ, ನೀವು ಭಾಳ ನೆನಪಿಡಬೇಕಾದ ವಿಷಯ ಇದೆಯಲ್ಲ, ಇಲ್ಲಿ ಮಧ್ಯದಲ್ಲಿ ಸುದರ್ಶನ ಮೇರು ಪರ್ವತ ಇದೆಯಲ್ಲ, ಇದರ ತುದಿ ಇಲ್ಲಿಂದ ಪ್ರಾರಂಭ ಆಗ್ತದೆ ಸ್ವರ್ಗಗಳು. ಅದನ್ನು ನಿಮ್ಗೊಂದು ಸ್ವಲ್ಪ ಚಿತ್ರ ರೂಪದಲ್ಲಿ ಮಾಡಿ ತೋರಿಸಿ ಈಗ ಹೇಳ್ತೀನಿ. ಸ್ವಲ್ಪ ಗಮನ ಇಟ್ಟು ಕೇಳ್ತಾ ಹೋಗ್ರಿ ಅಲ್ವಾ? ಗೊತ್ತಾಗ್ತದೆಯಲ್ಲ? ಇದು ಲೋಕಾಕಾಶದ ಮುಂಭಾಗ ಚಿತ್ರ, ಹೀಗೆ ತಿಳಿಬೇಡ್ರಿ. ಮತ್ತೆ ಇದು ತ್ರಸನಾಡಿಯಲ್ಲಿದೆ, ಮಧ್ಯದಲ್ಲಿದೆ, ಮಧ್ಯದಲ್ಲಿ. ಅರ್ಥ ಆಯಿತು? ಇರಲಿ. ಸಮಯ ಮುಗಿತಾ ಇದೆ, ನಾಳೆನೇ ಬರಬೇಕು ಇದನ್ನು ಮುಂದಿನ ಭಾಗವನ್ನು ಕೇಳೋದಕ್ಕೆ. ನಾಳೆ ತಪ್ಪದೆ ಬನ್ನಿರಿ. ಸಮಸ್ತ ಕೇವಲಿಗಳಿಗೆ ಜಯವಾಗಲಿ. ನಾನು ಪ್ರತಿದಿನ ಲೋಕಾಕಾಶ ಸ್ವಾಧ್ಯಾಯ ಮಾಡುತ್ತೇನೆ. ನಿಮ್ಮ ಮೊಬೈಲ್ನಲ್ಲಿ ಯೂಟ್ಯೂಬ್ ತೆಗೀರಿ, ಟೈಪ್ ಹೊಡೀರಿ 108 PID. ವಿದ್ಯಾಭೂಷಣ್ ಮಹಾರಾಜ್ ಜೈನಿಸಂ ಬಂತು, ಅದನ್ನು ಕ್ಲಿಕ್ ಮಾಡಿ. ಈಗ ಸಣ್ಣ ಫೋಟೋ ಬಂತು, ಅದನ್ನು ಕ್ಲಿಕ್ ಮಾಡಿ. ಈಗ ಪ್ಲೇ ಲಿಸ್ಟ್ ಕ್ಲಿಕ್ ಮಾಡಿ. ನೀವು ಅಲ್ಲಿ ಎಲ್ಲ ಶಾಸ್ತ್ರಗಳನ್ನು ಕೇಳಬಹುದು. ಜೈ ಜಿನೇಂದ್ರ.